ನಮಸ್ಕಾರ ವೀಕ್ಷಕರೇ, ನಾನು ರಾಗಿ ಮುದ್ದೆ ಮಾಡುವುದನ್ನು ಈಗೇನು ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ದಪ್ಪ ತಳ ಇರ್ತಕ್ಕಂಥ ಒಂದು ಬೌಲ್ ಅಥವಾ ಬಾಣಲಿನ ತಗೋಬೇಕಾಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಅಲ್ಲಿ ಸ್ವಲ್ಪ ಗುಳ್ಳೆಗಳು ಬರೋದು ನೋಡಿರ್ಬೋದು ನೀವೀಗ. ಸುಮಾರು 4 ನಿಮಿಷ ಕಾದಾಗ ಅದಕ್ಕೆ ಗೊತ್ತಾಗುತ್ತೆ ನಮಗೆ ಬಿಸಿದು. ಆಗ ಬಬಲ್ಸ್ ಬರ್ತಾ ಇರೋದು ನೋಡ್ತಾ ಇದ್ದೀರಾ ಅಲ್ವಾ ನೀವು. ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದರೆ ಗಂಟುಗಳು ಬರೋದಿಲ್ಲ ಮುದ್ದೆನಲ್ಲಿ. ನೀರು ಗುಳ್ಳೆಗಳು ಬರ್ತಾರೆ, ನಿಮಗೆ ಗೊತ್ತಾಗುತ್ತೆ ಆಗ ಸ್ವಲ್ಪ ರಾಗಿ ಹಿಟ್ಟನ್ನು ಸ್ವಲ್ಪ ಹಾಕಬೇಕು. ಇದು ಸುಮಾರು 1 ಅಥವಾ 2 ನಿಮಿಷ ಬಿಡಬೇಕು. ಸ್ವಲ್ಪ ಉಕ್ಕಿ ಬರೋದು ಗೊತ್ತಾಗುತ್ತೆ ನಿಮಗೆ, ಅಂಬಲಿ ಮಾಡೋ ಅದಕ್ಕೆ ಬರ್ತಾ ಇರುತ್ತಲ್ಲ ಆಗ. ಉಪ್ಪು ಹಾಕೋದ್ರಿಂದ ಗಂಟುಗಳು ಬರೋದಿಲ್ಲ. ಹಾಗೆಯೇ ಇದು ಸ್ವಲ್ಪ ಬಿಸಿನ ತುಂಬಾ ನೀರು ಮಳ್ಳಬಾರ್ದು. ನಿಮ್ಮ ನೀರೆಲ್ಲ ಮಳ್ಬಿಟ್ರೆ ಅದೇನಾಗುತ್ತೆ, ಗಂಟುಗಳು ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ರಾಗಿ ಹಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಬೇಕು. ಈಗ ನೋಡಿ, ಸೈಡಲ್ಲೆಲ್ಲ ನೀವು ಗೊತ್ತಾಗ್ತಾ ಇದೆ ಈಗ ಅದು ಗುಳ್ಳೆಗಳು ಬರ್ತಾಯಿರೋದು, ಅಂದರೆ ಕುದಿಯೋ ಅಂತ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಹದಕ್ಕೆ ಬಂದಿರುತ್ತೆ. ಆಗ ಅದನ್ನ ಸ್ವಲ್ಪ ಮಿಕ್ಸಪ್ ಮಾಡಬೇಕು ಚೆನ್ನಾಗಿ. ಇದಕ್ಕೆ ನಾವು ಕೋಲನ್ನು ಬಳಸ್ತಾಯಿದ್ರು ಹಿಂದೆ ಎಲ್ಲ. ಈಗ ಆ ಥರ ಮುದ್ದೆ ಕಟ್ಟೋ ಕೋಲ್ಗಳಿರೋದಿಲ್ಲ. ಹಾಗಾಗಿ ದೋಸೆನ ಮಡಿಸ್ತಕ್ಕಂಥ ಒಂದು ಸ್ಪೂನನ್ನು ಮರದ ತಗೊಂಡಿದ್ದೀನಿ. ಇಲ್ಲಿ 1 ಕಪ್ ನೀರಿಗೆ ಸುಮಾರು 2 ಬೌಲಷ್ಟು ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಅದು ಉಪ್ಪಿಟ್ಟಿನ ರವೆ ಹಾಕ್ತೀವಲ್ಲ ಆ ರೀತಿ, ಅಂದರೆ 1:2 ಪ್ರಮಾಣದಲ್ಲಿ 1 ಕಪ್ಪು ರಾಗಿ ಹಿಟ್ಟಿಗೆ 2 ಕಪ್ಪು ನೀರು, ಈ ರೀತಿ ತಗೋಬೇಕಾಗುತ್ತೆ ನಾವು. ಇದರಲ್ಲಿ ನಾವು 3 ಮುದ್ದೆಗಳನ್ನು ಮಾಡ್ಬೋದು. ಈಗ ಕುದೀತಾ ಇದೆ ನೋಡಿದ್ದೀರಲ್ಲ. ಸ್ವಲ್ಪ ಒಂದು ಸರಿ ಒಂದು ರೌಂಡ್ ಬಂದಾಗ ನಮಗೆ ಗೊತ್ತಾಗುತ್ತೆ ಉಪ್ಪಿಟ್ಟಿನ ಹದ. ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಉಪ್ಪಿಟ್ಟು ಮಾಡಿರೋದು ಗೊತ್ತಿರುತ್ತೆ. 1 ಕಪ್ಪು ರಾಗಿ ಹಿಟ್ಟಿಗೆ 2 ಕಪ್ಪು ನೀರು, ಈ ರೀತಿ ಕುದಿಬೇಕು ಚೆನ್ನಾಗಿ. ಅದನ್ನು ದೊಡ್ಡ ಹುರಿನಲ್ಲಿ ಕುದಿಸ್ಬಾರ್ದು, ಚಿಕ್ಕ ಹುರಿನಲ್ಲಿ ಕುದಿಸಿದಾಗ ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಹುರಿ ಇಟ್ಟಾಗ ಏನಾಗುತ್ತೆ, ತಳ ಸೀದೋಗುತ್ತೆ, ಮುದ್ದೆ ಎಲ್ಲ ತಳಕ್ಕೆ ಅಂಟಿಬಿಟ್ಟು ಆಗ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಕುದಿಯೋದು. ಇದು ಉಪ್ಪಿಟ್ಟು ಮಾಡಿರೋ ಅದಕ್ಕೇ ಇರಬೇಕು. ತುಂಬ ಹೆಚ್ಚಾಗಿ ಹಿಟ್ಟು ಹಾಕಿದರೆ ಗಟ್ಟಿ ಆಗಿಬಿಡುತ್ತೆ, ಕಡಿಮೆ ಹಾಕಿದ್ರೂ ಕೂಡ ತುಂಬ ತೆಳು ಆಗುತ್ತೆ. ಯಾವಾಗಲೂ ಮೀಡಿಯಮ್ ಇದ್ದರೆ ಮುದ್ದೆ ನುಂಗಲಿಕ್ಕೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿನಿತ್ಯದ ಆಹಾರ. ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದಲ್ಲೂ ಕೂಡ ಮಧುಮೇಹ ಅಥವಾ ಏನು ಶುಗರ್ ಅಂತ ಹೇಳ್ತೀವಲ್ಲ, BP ಶುಗರ್ ಇರೋರಿಗೆ ಮುದ್ದೆ ತುಂಬ ಅತ್ಯುತ್ತಮವಾದ ಆಹಾರ. ಅದರಲ್ಲೂ ರಾಗಿ ಮುದ್ದೆ ಅಂದರೆ ತುಂಬ ಫೇಮಸ್ ಆಗಿದೆ. ಅದನ್ನು ಹಿಟ್ಟು ಅಂತ ಕೂಡ ಕರೀತಾರೆ. ಮಂಡ್ಯ, ಹಾಸನ ಜಿಲ್ಲೆಗಳಲ್ಲಿ ಕೂಡ ಮುದ್ದೆ ದಿನನಿತ್ಯದ ಆಹಾರವಾಗಿದೆ. ಇದನ್ನು ಹಿಟ್ಟು ಅಂತ ಕೂಡ ಕರೀತಾರೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ನೀವು ಒಂದು ಗಾದೆ ಮಾತನ್ನು ಕೇಳಿದ್ದೀರ. ಅಂದರೆ ರಾಗಿ ಮುದ್ದೆ ತಿಂದರೆ ಬೆಟ್ಟನ ಕಿತ್ತಿಡೋಷ್ಟು ಶಕ್ತಿ ಇರುತ್ತೆ ಅನ್ನೋ ಒಂದು ಇದರ ತಾತ್ಪರ್ಯ. ಈಗ ಮುದ್ದೆ ಕುದೀತಾ ಇದೆ, ಗೊತ್ತಾಗುತ್ತೆ ಅಲ್ಲ. ಕೇವಲ 5 ನಿಮಿಷ ಸಾಕು ಈ ಮುದ್ದೆ ಮಾಡಲಿಕ್ಕೆ. 3 ಮುದ್ದೆಗಳನ್ನು ಮಾಡಿಕೊಂಡ್ರೆ 1:2 ಪ್ರಮಾಣ ನೆನಪಿರಲಿ. ನೀವು ಎಷ್ಟೇ ಮಾಡಬೇಕು ಅಂತ ಅಂದ್ರೂ ಕೂಡ 1 ಕಪ್ಪಿಗೆ ಅದು ಡಬಲ್ ಆಗಿರ್ತಕ್ಕಂಥ ನೀರನ್ನು ಹಾಕಬೇಕಾಗುತ್ತೆ. ಈಗ ಬೆಂದಿದೆ. ಅದನ್ನು ಸ್ವಲ್ಪ ನಾವು ತಿರುಗಿಸಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ, ಎಲ್ಲ ಮಿಕ್ಸಪ್ ಆಗಬೇಕು, ಗಂಟುಗಳಿರದ ಹಾಗೆ. ತಳ ಒತ್ತಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಅಥವಾ ತುಂಬ ತೆಳು ಇದ್ದಾಗ ಸ್ವಲ್ಪ ಹಿಟ್ಟು ಹಾಕ್ಕೊಬೋದು. ಕುದಿಯೋ ಹಂತದಲ್ಲೇ ಕೂಡ ಹಿಟ್ಟು ಹಾಕ್ಕೊಂಡು ತಿರುಗಿಸ್ಬೇಕು, ಚೆನ್ನಾಗಿ ನಾದಬೇಕು ಅಂತ ಹೇಳ್ತೀವಲ್ಲ ಹಾಗೆ. ಈ ಒಂದು ಸ್ಪೂನಲ್ಲಿ, ಮರದ ಸ್ಪೂನ್ ಯೂಸ್ ಮಾಡಿದರೆ ತುಂಬ, ಹಿಂದಿನ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಕೋಲುಗಳನ್ನು ಇಟ್ಕೊಂಡು ಮುದ್ದೆನ ತಿರುಗ್ತಾಯಿದ್ರು. ಇವಾಗೆಲ್ಲ ಆಧುನಿಕ ಜೀವನ ಶೈಲಿನಲ್ಲಿ ಆ ರೀತಿ ಎಲ್ಲ ಮಾಡಲಿಕ್ಕಾಗೋದಿಲ್ಲ. ತುಂಬ ಒತ್ತಡದ ಜೀವನ ಮತ್ತು ತುಂಬ ತ್ವರಿತಗತಿಯಲ್ಲಿ ಆಗಬೇಕಾಗಿರೋದ್ರಿಂದ ಈ ಒಂದು ಸ್ಪೂನಲ್ಲಿ, ಮರದ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ನಾನು ಮೊದಲೇ ಹೇಳಿದೆ ಉಪ್ಪಿಟ್ಟಿನ ಹದದಲ್ಲಿರಬೇಕು ಅಂತ. ಅದನ್ನು ನಾವು ತಣ್ಣೀರಲ್ಲಿ ಸ್ವಲ್ಪ ಕೈ ಹಚ್ಬಿಟ್ಟು ನೋಡಿದಾಗ ಗೊತ್ತಾಗುತ್ತೆ, ಯಾವುದೇ ಗಂಟುಗಳಿರಲ್ಲ. ಮತ್ತು ಇದು ಹದವಾಗಿದೆ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಇಲ್ಲ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ.
ಮುದ್ದೆ ಇವಾಗ ಒಳ್ಳೆ ಹದಕ್ಕೆ ಬಂದಿದೆ. ನಿಮಗೆ ಗೊತ್ತಾಗ್ತಿದೆ ತಳ ಕೂಡ ಹಿಡಿದಿಲ್ಲ ಇದರಲ್ಲಿ, ಯಾಕಂದರೆ ಸ್ವಲ್ಪ ನಾನು ಒಂದು ಹದಕ್ಕೆ ಬಂದ ತಕ್ಷಣ ನಾನು ತಿರುತ್ತಾ ಇದ್ದೀನಿ. ಈಗ ನೀರು ಹಾಕಿ ಸ್ವಲ್ಪ ಮುಟ್ಟಿದಾಗ ಗೊತ್ತಾಗುತ್ತೆ, ಅದು ಅಂಟಂಟಾಗಿರಲ್ಲ ಕೈಗೆ. ಚೆನ್ನಾಗಿ ಒಂದು ಹದವಾಗಿ ಬೆಂದಿದೆ ಮುದ್ದೆ. ಇದನ್ನು ತುಂಬ ನಾದಬೇಕು, ಅಂದರೆ ಅದೇ ಸ್ಪೂನಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದಿದಾಗ ಅಲ್ಲಿ ಯಾವುದೇ ಯಾವುದೇ ಗಂಟುಗಳು ಇರೋದಿಲ್ಲ. ಬಿಸಿ ಬಿಸಿಯಾಗಿರೋ ಮುದ್ದೆ ಘಮಘಮಿಸ್ತಾ ಇದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇವಾಗ ಅದನ್ನು ಸ್ವಲ್ಪ ನೀರನ್ನು ತಣ್ಣೀರು ಹಿಡ್ಕೊಂಡ್ಬಿಟ್ಟು ಕೈ ಎತ್ಕೊಂಡು, ಯಾಕಂದರೆ ಸುಡ್ತಾ ಇರುತ್ತೆ, ಒಂದು ಇಕ್ಕಳದ ಸಹಾಯ ಪಡ್ಕೊಂಡು ನಾವು ಅದನ್ನು ಮುದ್ದೆನ ಕಟ್ಟಬೇಕು. ಅಥವಾ ಮುದ್ದೆ ನಮಗೆ ಯಾವ ಒಂದು ದಪ್ಪ ಸೈಜಿಗೆ ಬೇಕೋ ಆ ರೀತಿ ಮುದ್ದೆನ ನಾವು ಕಟ್ಟಿಟ್ಕೋಬೋದು. ಸುಮಾರು ಇದು ಒಂದು 3 ಮುದ್ದೆ, ತುಂಬ ದೊಡ್ಡ ಪ್ರಮಾಣದ 3 ಮುದ್ದೆ ಆಗುತ್ತೆ ಇದರಲ್ಲಿ. ನೋಡಿ, ಇದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಪ್ಲೇಟ್ಗೆ ನೀರು ಹಾಕ್ಬಿಟ್ಟು ಅಂಟುತ್ತೆ, ಹಾಗಾಗಿ ಪ್ಲೇಟ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ರೌಂಡ್ ಮಾಡ್ಬೋದು. ನಮಗೆ ಯಾವ ದಪ್ಪ ಎಷ್ಟು ದಪ್ಪ ಬೇಕೋ ಆ ಶೇಪ್ನಲ್ಲಿ ಮಾಡಿಟ್ಕೊಂಡ್ರೆ ಬಿಸಿ ಬಿಸಿಯಾದ ಮುದ್ದೆ ಸವಿಯಲು ಸಿದ್ಧ ಆಗಿದೆ. ಇನ್ನೂ ಕೂಡ ಉಳಿದಿರಲಿ ಇನ್ನೂ 2 ಮುದ್ದೆಗಳು ಆಗುತ್ತೆ. ಇದನ್ನೆಲ್ಲ ಆವಾಗಲೇ ಅಡುಗೆ ಮಾಡುವಾಗ ಊಟ ಮಾಡುವಾಗ ತಕ್ಷಣ ಮಾಡ್ಕೊಂಡು ತಿಂದರೆ 5 ನಿಮಿಷದಲ್ಲಿ ತುಂಬ ರುಚಿಯಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಹಾಟ್ ಬಾಕ್ಸ್ ಇರೋದಿಲ್ಲ, ಅಥವಾ ಹಾಟ್ ಬಾಕ್ಸ್ ಯೂಸ್ ಮಾಡೋದು ಮತ್ತೆ ಒಂದು ಪಾತ್ರೆ ತೆಗೆದಕ್ಕಿಂತ ಏನು ಮಾಡ್ಬೋದು ಅಂದರೆ, ನಾವು ಸಾಮಾನ್ಯವಾಗಿ ಮುದ್ದೆ ತಿನ್ನ ನಂತರ ಅನ್ನ ತಿನ್ನೋ ಅಭ್ಯಾಸ ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ಆ ಒಂದು ಅನ್ನ ಮಾಡಿರ್ತಾ ಒಂದು ಕುಕ್ಕರ್ಗೆ ಬೇಕು ಬಿಸಿ ಇರ್ತಕ್ಕಂಥ ಅದರೊಳಗಿಟ್ಟರೂ ಕೂಡ ತುಂಬ ಬಿಸಿ ಬಿಸಿಯಾಗಿ 2-3 ಗಂಟೆಗಳ ಕಾಲ ಮುದ್ದೆ ತಾಜವಾಗಿರುತ್ತೆ. ಅಂದರೆ ಆಗ್ತಾನೆ ಮಾಡಿರೋ ಥರ ಮುದ್ದೆ ಇರುತ್ತೆ. ಹೀಗೆ ಎಲ್ಲನೂ ಮುದ್ದೆ ಮಾಡ್ತಕ್ಕಂಥ ಬೌಲಿಂದ ಎಲ್ಲ ತೆಗೆದ್ಬಿಟ್ಟು ಯಾವುದೇ ವೇಸ್ಟ್ ಇಲ್ಲ, ಹಾಗೆ ಎಲ್ಲೂ ಗಂಟುಗಳಿಲ್ಲ, ಸೀದೋಗಿರೋದು ಇಲ್ಲ. ಮುದ್ದೆ ತುಂಬ ಚೆನ್ನಾಗಿ ಹದವಾಗಿ ಬಂದಿದೆ, ನೋಡಿದ್ದೀರಲ್ಲ. ಇವಾಗ ಇದನ್ನು ನಾನು ಅನ್ನದ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಬಿಸಿ. ಇಷ್ಟು ಉದ್ದ ಪುರಾಣ ಹೇಳಿಸ್ಬಾರ್ದು, ಹಿಂಗೆ ಹೇಳಬೇಕು. ಹಿಂಗೆ ಹೇಳಿದೆ ಅವನು ಕೇಳ್ತಾನೆ. ನಿಮಗೆ ಹಿಂಗೆ ಹೇಳೋದು ಮಾಡೋದು ನೋಡಿ ವಿಡಿಯೋಗಳು ತೋರಿಸಿ. ತುಂಬ ಉದ್ದ ಕಾಲ ಆಲೋಚನೆ ಇಷ್ಟು ಮಾಡಿ ಯಾರು ಬೋರ್ ಆಗುತ್ತೆ. ಇದು ನಾನು ಇನ್ನೊಂದ್ಸತಿ ಇಂಗ್ಲೀಷಲ್ಲಿ ಮಾಡ್ತೀನಿ, ಆಮೇಲೆ ನೋಡ್ತಾರೆ. ರಾಗಿ ಆಮೇಲೆ ಹಪ್ಳಾಗೆ ಅವರು ಪಾಪಡ್ ಅಲ್ಲ, ಪಾಪಡನಲ್ಲ, ಅದು ಇಂಡಿಯಲ್ಲಿ ಹೆಂಗೆ ಇಟ್ಟಿರೋ ಹೆಸರನ್ನ ಏನಂತ ಕರೆದ್ರು ಗೊತ್ತಾ? ರೈಸ್ ಪೇಪರ್, ರಾಗಿ ಬಾಲ್.